ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರು ಈ ದಿವಸ ಹಿಂದೆ ನೀವು ಮಾಡಿದಂತಹ ಹೂಡಿಕೆಗಳೇನಿದೆ ಅದು ಸರಿಯಾಗಿದೆಯಾ ಅಂತ ಹೇಳಿ ಸಾಬೀತು ಮಾಡಬೇಕಾದಂತಹ ದಿವಸ. ಏನಾದರೂ ಅದರಲ್ಲಿ ವ್ಯತ್ಯಯಗಳಿದ್ದರೆ, ಏನಾದರೂ ಅದರಿಂದ ಸಮಸ್ಯೆಗಳಾಗುವಂಥದ್ದಿದ್ದರೆ ಅದರ ಬಗ್ಗೆ ಸರಿಯಾಗಿ ಪರಿಶೀಲನೆಯನ್ನು ಮಾಡಿ ಬೇರೆ ನಿರ್ಧಾರವನ್ನು ಮಾಡಬೇಕಾದಂತಹ ದಿವಸ ಇದು ಅಂತ ಹೇಳಬೇಕು. ಉದ್ಯೋಗದಲ್ಲಿ ಬಡ್ತಿ ಜೊತೆಗೆ ಸ್ಥಳ ಬದಲಾವಣೆ ಈ ಎಲ್ಲ ಸೂಕ್ಷ್ಮಗಳು ನಿಮ್ಮ ವೃತ್ತಿಯ ನೌಕರಿಯ ಸುತ್ತ ಸುಳಿದಾಡ್ತಾ ಇದೆ. ಅದನ್ನು ಗಮನಿಸ್ಕೊಳ್ಳಿ. ಯಾವ ಸಂದರ್ಭದಲ್ಲಿ ಹೇಗೆ ಬದಲಾವಣೆ ಆದರೂ ಕೂಡ ಅಚ್ಚರಿ ಪಡಬೇಕಾದಂಥದ್ದಿಲ್ಲ. ಅಂತಹ ಬದಲಾವಣೆಗೆ ಅವಕಾಶದ ಒಂದು ಸೂಚನೆ ಈ ದಿವಸ ನಿಮಗೆ ಸಿಗ್ತಾ ಇದೆ. ವಿರೋಧಿಗಳನ್ನು ಬಹಳ ಲಘುವಾಗಿ ಪರಿಗಣನೆ ಮಾಡಬೇಡಿ. ನಮ್ಮ ಶತ್ರುಗಳಿದ್ದಾರೆ, ಅವರು ಏನೂ ಮಾಡೋಕ್ಕಾಗೋದಿಲ್ಲ ಅನ್ನುವಂತಹ ಭಾವನೆ ನಿಮ್ಮಿಂದ ದೂರವಾಗಬೇಕು. ಯಾವ ಸಣ್ಣ ವ್ಯಕ್ತಿಯೂ ಕೂಡ ಯಾವ ಕೆಲಸವನ್ನು ಬೇಕಾದರೆ ಮಾಡಬಹುದು ಅನ್ನುವಂತಹ ಅರಿವಿದ್ದಾಗ, ಎಚ್ಚರಿಕೆ ಇದ್ದಾಗ ಮಾತ್ರ ನಮಗೆ ಆಗುವಂತಹ ತೊಂದರೆಗಳನ್ನು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಮನೆಯಿಂದ ಉತ್ತಮವಾದಂತಹ ಸಲಹೆ ಬರಬಹುದು. ಆ ಸಲಹೆಯನ್ನು ಸ್ವೀಕಾರ ಮಾಡಿ ಅದರಂತೆ ಮುಂದುವರಿಲಿಕ್ಕೆ ಪ್ರಯತ್ನವನ್ನು ಮಾಡಿ ಶುಭವಾಗುವಂಥದ್ದಿದೆ. ನಿರುದ್ಯೋಗಿಗಳಿಗೆ ಶಾಶ್ವತವಾದಂತಹ ಆದಾಯದ ಮೂಲ ಸಿಗ್ತಾ ಹೋಗುತ್ತೆ. ಕೆಲಸವೇ ಸಿಕ್ಬಿಡ್ತು ಅಂತಲ್ಲ, ಒಟ್ಟಾರೆ ಶಾಶ್ವತವಾದಂತಹ ಏನೋ ಒಂದು ಆದಾಯ ನಿಮ್ಮ ಪರವಾಗಿ ಬರುತ್ತೆ ಎನ್ನುವಂಥದ್ದು. ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ, ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಷಭ ರಾಶಿ. ಸಣ್ಣ ಪುಟ್ಟ ವಿಚಾರಗಳಿಗೆ ಕೋಪ ಮಾಡಿಕೊಳ್ತೀರಿ. ಇದರಿಂದ ಯಾವ ಪ್ರಯೋಜನವೂ ಇಲ್ಲ. ನಿಮ್ಮ ಆರೋಗ್ಯವೂ ಹಾಳಾಗುತ್ತೆ. ಜೊತೆಗೆ ಮನಸ್ಸಿನ ಮೇಲೆ ಇವೆಲ್ಲ ಕೆಟ್ಟ ಪರಿಣಾಮವನ್ನು ಬೀರ್ತಕ್ಕಂತಹದ್ದು. ಅದೇ ಸ್ವಭಾವ ಅಂತ ಆಗಿದ್ದರೂ ಕೂಡ ಅದನ್ನು ಸ್ವಲ್ಪ ಮಟ್ಟಿಗೆ ಬದಲಾವಣೆ ಮಾಡ್ತಾ ಮಾಡ್ತಾ ಕೋಪವನ್ನು ಕಡಿಮೆ ಮಾಡ್ತಾ ಬಿಡುವಂತಹ ಪ್ರಯತ್ನವನ್ನು ನೀವು ಮಾಡಿದರೆ ಅನುಕೂಲವಾದೀತು ಅನ್ನುವಂಥದ್ದು. ನಿಮ್ಮ ಗುರಿ ಸಾಧನೆಗೋಸ್ಕರ ತುಂಬ ಶ್ರಮ ಪಡ್ತೀರಿ, ಆದರೆ ಅದು ಕಾರ್ಯರೂಪಕ್ಕೆ ಬಂದರೆ ಬಹಳ ಆನಂದವನ್ನು ಪಡುವಂಥದ್ದು. ಆದರೆ ನಿಮ್ಮ ಶ್ರಮ ಸಾರ್ಥಕವಾಗಬೇಕು ಅನ್ನುವಂಥದ್ದೇ ನಮ್ಮ ಆಶಯವಾಗಿರುತ್ತೆ. ಮಕ್ಕಳ ಜೊತೆಯಲ್ಲಿ ಆನಂದದಾಯಕವಾದಂತಹ ಕ್ಷಣಗಳನ್ನು ಕಳಿಬೇಕು ಅಂತ ಹೇಳಿ ಆಲೋಚನೆ ಮಾಡ್ತೀರಿ, ಆದರೆ ಬೇರೆ ಬೇರೆ ಒತ್ತಡಗಳಿಂದ, ಇನ್ಯಾವುದೋ ಸಮಸ್ಯೆಗಳಿಂದ ಅದಕ್ಕೆ ಒಂದಷ್ಟು ಅಡ್ಡಿಗಳು ಆಗ್ತಕ್ಕಂಥದ್ದಾಗುತ್ತೆ. ಪ್ರಯಾಣದಲ್ಲಿ ಜಾಗರೂಕರಾಗಿರಿ. ಆ ಪ್ರಯಾಣ ನಿಮಗೆ ಸ್ವಲ್ಪ ಮಟ್ಟಿಗೆ ತೊಂದರೆಯನ್ನು ಮಾಡುತ್ತೆ. ಏನೋ ವಾಹನ ಅಪಘಾತ ಅಥವಾ ವಾಹನ ಹಾಳಾಗ್ತಕ್ಕಂಥದ್ದು, ಇನ್ಯಾವುದೋ ಸಮಸ್ಯೆ, ವಾಹನವನ್ನು ನಂಬಿಕೊಂಡು ಹೇಳಿದಂತಹ ಸಮಯಕ್ಕೆ ಹೋಗೋಕ್ಕಾಗದಲೇ ಮರ್ಯಾದೆಯನ್ನು ಕಳ್ಕೊಳ್ತಕ್ಕಂಥದ್ದು, ಇವೆಲ್ಲ ನಿಮಗೆ ಗಣನೀಯವಾಗಿ ತೊಂದರೆಗೆ ಕಾರಣವಾಗುತ್ತೆ. ಹಣ ಕಳ್ಕೊಂಡಿದ್ದರೆ ಮತ್ತೆ ಹಣವನ್ನು ಪಡ್ಕೊಳ್ತೀರಿ. ನೋಡಿ, ಇದನ್ನು ಗ್ರಹಗತಿ ಅಂತ ಹೇಳುವಂಥದ್ದು. ಒಂದೊಂದು ಗ್ರಹಕ್ಕೂ ಕೂಡ ತನ್ನದೇ ಆದಂತಹ ಬಲ ಇದ್ದಾಗ ಯಾವುದರಿಂದ ತೊಂದರೆಯಾಗತ್ತೆ, ಯಾವುದರಿಂದ ಆದಾಯವಾಗತ್ತೆ, ಒಳಿತಾಗತ್ತೆ ಎನ್ನುವಂಥದ್ದು ಗಮನಿಸಬೇಕಾದಂತಹ ಅಂಶ. ಮನೆಗೆ ಹೊಸ ಅತಿಥಿಯ ಆಗಮನ ಆಗ್ತಕ್ಕಂತಹ ಸೂಚನೆಯೂ ಕೂಡ ಇಲ್ಲಿ ಕಾಣ್ತಾ ಇದೆ. ಕುಲದೇವತಾ ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡಿ ಶುಭವಾಗಿ. ಮಿಥುನ ರಾಶಿ. ನಿಮ್ಮ ದೃಷ್ಟಿಯಿಂದ ಕೆಲವು ಬದಲಾವಣೆಯ ಅವಶ್ಯಕತೆ ಕಾಣ್ತಾ ಇದೆ. ಯಾವ ವಿಷಯದಲ್ಲಿ? ಮನೆಯಲ್ಲಿ, ಉದ್ಯೋಗದಲ್ಲಿ, ನಿಮ್ಮ ವಿದ್ಯಾಕ್ಷೇತ್ರದಲ್ಲಿ, ಯಾವುದು ಬೇಕಾದರೂ ಆಗ್ಬೋದು. ನಿಮ್ಮ ವಯಸ್ಸಿಗೆ, ನಿಮ್ಮ ಸ್ಥಾನಮಾನಕ್ಕನುಗುಣವಾಗಿ ಬದಲಾವಣೆ ಆಗಬೇಕು ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ. ಅದು ಎಷ್ಟರ ಮಟ್ಟಿಗೆ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿಕೊಳ್ಳಿ. ಹಳೆಯ ನೆನಪು ಬೇಸರವನ್ನು ತರುತ್ತೆ. ಯಾವತ್ತೋ ಏನೋ ಘಟನೆ ನಡೆದೋಗಿರುತ್ತೆ, ಇನ್ಯಾವುದೋ ಒಂದು ದೃಶ್ಯವನ್ನು ನೋಡಿದಾಗ ನಿಮ್ಮ ಅನುಭವದ ಘಟನೆ ನಿಮಗೆ ಜ್ಞಾಪಕಕ್ಕೆ ಬರುತ್ತೆ. ಅದು ಸ್ವಲ್ಪ ಮಟ್ಟಿಗೆ ಬೇಸರವನ್ನು ಉಂಟು ಮಾಡುತ್ತೆ ಅಂತಕ್ಕಂಥದ್ದು. ಆರ್ಥಿಕ ಸ್ಥಿತಿ ಉತ್ತಮವಾಗಿರತಕ್ಕಂಥದ್ದು. ಫೈನಾನ್ಷಿಯಲ್ ಆಗಿ ಯಾವ ಪ್ರಾಬ್ಲಮ್, ಯಾವ ಸಮಸ್ಯೆಯೂ ಕೂಡ ನಿಮ್ಮನ್ನು ಕಾಡದೇ ಇರತಕ್ಕಂಥದ್ದಾಗುತ್ತೆ. ರುಚಿಕರವಾದಂತಹ ಆಹಾರವನ್ನು ಬಯಸ್ತೀರಿ, ಅದು ತಪ್ಪಲ್ಲ. ಆದರೆ
ಆಹಾರ ಮಿತವಾಗಿದ್ದರೆ ನಿಮ್ಮ ಆರೋಗ್ಯಕ್ಕೆ ಕ್ಷೇಮ ಅನ್ನುವಂಥದ್ದು. ವೈವಾಹಿಕ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಏರ್ಪಡುತ್ತೆ. ಗಂಡ ಹೆಂಡತಿಯರ ಮಧ್ಯದಲ್ಲಿ ಹೊಂದಾಣಿಕೆಯ ಅಭಾವ ಎದ್ದು ಕಾಣುತ್ತೆ ಅಂತಕ್ಕಂಥದ್ದು. ಒತ್ತಡದ ಮಧ್ಯವೂ ಕೂಡ ಸಂತೋಷವಾಗಿರ್ತೀರಿ. ಇದನ್ನು ಬಹಳ ಆಶ್ಚರ್ಯದಲ್ಲೇ ಆಶ್ಚರ್ಯ ಅಂತ ಹೇಳಬೇಕು. ಸಿಕ್ಕಾಬಟ್ಟೆ ಒತ್ತಡಗಳಿರುತ್ತೆ, ಆದರೂ ಕೂಡ ಸಂತೋಷವಾಗಿರ್ತೀರಿ ಅನ್ನುವಂಥದ್ದು ಮುಖ್ಯವಾಗುತ್ತೆ. ಐಶ್ವರ್ಯ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಬೇರೆಯವರು ನಿಮ್ಮನ್ನು ದೂರೀಕರಿಸಬಹುದು, ನಿಮ್ಮ ಬಗ್ಗೆ ಇಲ್ಲಸಲ್ಲದ ಮಾತುಗಳನ್ನು ಆಡಬಹುದು, ಅಥವಾ ನಿಮ್ಮನ್ನು ಅಪಹಾಸ್ಯಕ್ಕೆ ಗುರಿ ಮಾಡಬಹುದು. ಯಾಕೆ ಹೀಗೆ ಅನ್ನುವಂಥದ್ದನ್ನು ಪ್ರಶ್ನೆ ಮಾಡಿಕೊಳ್ಳಿ. ಅನಗತ್ಯವಾದಂತಹ ಚರ್ಚೆಗಳನ್ನು ತಪ್ಪಿಸ್ಬಿಡಿ. ವಿನಾಕಾರಣ ಸುಮ್ಮನೆ ಕೂತು ಯಾವ ಉಪಯೋಗವೂ ಇಲ್ಲದೆ ಒಂದಷ್ಟು ಮಾತುಗಳನ್ನು ಆಡ್ತಕ್ಕಂಥದ್ದು ಅದು ಬೇಡ ಅಂತ ಅರ್ಥ. ನಿಮ್ಮ ಮಾತನ್ನು ಕೆಲವರು ತಪ್ಪಾಗಿ ಅರ್ಥ ಮಾಡಿಕೊಳ್ತಾರೆ. ನೀವು ಹೇಳಲಿಕ್ಕೆ ಹೊರಟಿರುವಂತಹ ಉದ್ದೇಶವೇ ಬೇರೆ, ಬೇರೆಯವರು ಅದನ್ನು ಅರ್ಥ ಮಾಡಿಕೊಳ್ತಕ್ಕಂತಹ ರೀತಿಯೇ ಬೇರೆ. ಹೀಗಾಗಿ ಗೊಂದಲವನ್ನು ನೀವೇ ಸೃಷ್ಟಿ ಮಾಡಿದ ಹಾಗೆ ಆಗತ್ತೆ. ಆದ್ದರಿಂದ ನಾನು ಹೇಳಿದಂತಹ ಮಾತಿನ ಅರ್ಥ ಹೀಗಿದೆ ಅಂತ ಹೇಳಿ ನೀವು ಪುನರುಚ್ಚಾರ ಮಾಡಬೇಕಾದಂತಹ ಸಾಧ್ಯತೆಗಳು, ಅಂತಹ ವಾತಾವರಣ ಹೆಚ್ಚಾಗಿರುತ್ತೆ. ಅಧಿಕವಾದಂತಹ ಖರ್ಚು, ಜೊತೆಗೆ ಅನಗತ್ಯವಾದಂತಹ ಕೆಲಸಕ್ಕೆ ಹಣದ ಅಡ್ಡಿ ಆಗತ್ತೆ. ಯಾವುದೋ ಬೇಡದೇ ಇರುವಂತಹ ಕೆಲಸಕ್ಕೆ ದುಡ್ಡನ್ನು ಕೊಡಲೇಬೇಕು ಅನ್ನುವಂಥದ್ದಾಗತ್ತೆ. ಎಲ್ಲಿಂದ ತಂದುಕೊಡೋದು ಅನ್ನುವಂಥದ್ದು ಪ್ರಶ್ನೆಯಾಗತ್ತೆ. ಇದರ ಜೊತೆಯಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಿ, ಆರೋಗ್ಯವನ್ನು ವ್ಯತ್ಯಯ ಮಾಡಿಕೊಳ್ಬೇಡಿ. ಜೊತೆಗೆ ತಾಯಿಯವರ ಆರೋಗ್ಯದಲ್ಲೂ ಕೂಡ ತೊಂದರೆಯ ಸೂಚನೆಗಳು ಕಾಣ್ತಾ ಇದೆ, ಅದನ್ನೂ ಕೂಡ ಬಹಳ ವಿಶೇಷವಾಗಿ ಗಮನಿಸಬೇಕಾದಂಥದ್ದು. ಅಮೃತ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ, ಮೃತ್ಯುಂಜಯ ಮಂತ್ರವನ್ನು ಶ್ರವಣ ಮಾಡಿ, ಅಥವಾ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ ಎಂಬ ಮಂತ್ರವನ್ನು ಬೆಳಗ್ಗೆ ಮತ್ತು ಸಾಯಂಕಾಲ 2 ಹೊತ್ತೂ ಕೂಡ 21 ಬಾರಿ ಅದನ್ನು ಹೇಳಿಕೊಳ್ಳಿ. ಆ ಮೃತ್ಯುಂಜಯನ ಅನುಗ್ರಹದಿಂದ ಇರತಕ್ಕಂತಹ ಆರೋಗ್ಯ ಸಮಸ್ಯೆ ದೂರವಾಗಲಿ. ಶುಭವಾಗಿ.